السلام عليكم ورحمة الله تعالى وبركاته. بسم الله الحمد لله الصلاة والسلام على أشرف المرسلين وعلى آله وصحبه أجمعين أما بعد. ವೇದಿಕೆಯಲ್ಲಿ ಹಸಿನರಾಗಿರುವ ಗಣ್ಯ ವ್ಯಕ್ತಿಗಳೇ, ಉಲಮಾ ಉಮರ ನೇತಾರರೇ, ವಿದ್ಯಾರ್ಥಿ ಮಿತ್ರರೇ, ಈ ಮಹತ್ ಕಾರ್ಯಕ್ರಮದಲ್ಲಿ ಚರ್ಚಿಸಲ್ಪಡುವ ವಿಚಾರ ಭಾರತೀಯ ಮುಸಲ್ಮಾನರು ಎದುರಿಸುತ್ತಿರುವ ಸವಾಲುಗಳು. ಇದನ್ನು ಚರ್ಚಿಸಲು ಅಲ್ಲಾಹು ತೌಫೀಕ್ ನೀಡಲಿ, ಆಮೀನ್. ಈ ಜಗತ್ತಿನ ಮೂಲೆಗಳನ್ನು, ಪ್ರಾಣಿ ಸಂಕುಲಗಳನ್ನು, ಪಕ್ಷಿ ಜೀವಜಾಲಗಳನ್ನು ವೀಕ್ಷಿಸುವ ಮಾನವನಿಗೆ ಧರ್ಮದ ಹೆಸರಿನಲ್ಲಿ ಮಾನವತೆಯ ಗೌರವವಿಲ್ಲದಾಗಿದೆ. ಪ್ರೀತಿಯ ಸಹೋದರರೇ, ಅದರ ಹೆಸರಿನಲ್ಲಿ ಕೇವಲ ಇಸ್ಲಾಂ ಅಥವಾ ಮುಸ್ಲಿಂ ಟಾರ್ಗೆಟ್ ಆಗುವಂತಹ ಒಂದು ಹುನ್ನಾರನ್ನು ನಡೆಯುತ್ತಿದೆ. ನಿಮಗೆ ತಿಳಿದಿರಬಹುದು, ಮುಸ್ಲಿಮರು ಎದುರಿಸುತ್ತಿರುವ ಸವಾಲುಗಳು ಬಡತನ, ನಿರುದ್ಯೋಗ, ಅನಕ್ಷರತೆ, ಇದಕ್ಕಿಂತ ಹೆಚ್ಚಾಗಿ ಜೀವ ಭದ್ರತೆಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಮುಸ್ಲಿಂ ಸಮುದಾಯ 1947ರಿಂದ ಹಿಡಿದು 2025ರ ಈ ದಿನವರೆಗೆ ಸಾಮಾಜಿಕ, ಆರ್ಥಿಕ ಮತ್ತು ಕಾನೂನಾತ್ಮಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಶೈಕ್ಷಣಿಕವಾಗಿ ತೀರಾ ಹಿಂದುಳಿದವಾದ ಸಮುದಾಯದವರು ಶಿಕ್ಷಣಿಕವಾಗಿ ದಾಪುಗಾಲಲು ಪ್ರಯತ್ನಿಸುತ್ತಿರುವಾಗಲೇ ಮುಸ್ಲಿಂ ವಿದ್ಯಾರ್ಥಿಯರು ತಮ್ಮ ಸಂವಿಧಾನಬದ್ಧವಾಗಿ ಹಿಜಾಬ್ ಧರಿಸಿ ಶಾಲೆಗಳು ಬರಲು ತೊಡಗಿದ್ದಾರೆ. ಅವರನ್ನು ವ್ಯವಸ್ಥಿತವಾಗಿ ತಡೆಯುವ ಹುನ್ನಾರಗಳು ನಡೆಯುತ್ತಿವೆ. ಶಿಕ್ಷಣದಿಂದ ವಂಚಿತರಾಗಿರುವ ಸಂದರ್ಭಗಳಿದ್ದರೂ ಸರ್ಕಾರಗಳು ರಾಜ್ಯಕ್ಕೆ ಲಾಭ ಪಡೆಯಲು ಪ್ರಯತ್ನಿಸುತ್ತಿರುವಾಗಲೇ ಮುಸ್ಲಿಂ ವಿದ್ಯಾರ್ಥಿಯರು ತಮ್ಮ ಸಂವಿಧಾನಬದ್ಧವಾಗಿ ಹಿಜಾಬ್ ಧರಿಸಿ ಶಾಲೆಗಳು ಬರಲು ತೊಡಗಿದ್ದಾರೆ. ಇಸ್ಲಾಮನ್ನು ಕಲಿಯಬೇಕಾದದ್ದು ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಚಿಂತನೆಗಳಿಂದ, ಆದರ್ಶಗಳಿಂದ, ಅವರನ್ನು ಪಾಲಿಸುವ ಅನುಯಾಯಿಗಳಿಂದ ಬೇಕಾಗಿದೆ. ಇಷ್ಟು ಹೇಳಿದ ನನ್ನ ಮಾತು ವಿರಾಮ ನೀಡುತ್ತೇನೆ. ದುವಸ್ಯತೊಂದಿಗೆ ವಾಹ್ ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ